ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ರೈತರಿಗೆ ಪಂಪ್ ಮೋಟಾರ್ಗಳ ವಿತರಣೆ. 13 ಜನ ರೈತ ಫಲಾನುಭವಿಗಳಿಗೆ ಪರಿಕರಗಳ ವಿತರಣೆ ಮಾಡಿದ ತಾಲೂಕು ಪಂಚಾಯಿತಿ ಇಒ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಕರ್ನಾಟಕ ಆದಿಜಾಂಬವ ಭೋವಿ ಅಭಿವೃದ್ಧಿ ನಿಗಮ ಕಲ್ಯಾಣ ಇಲಾಖೆ ಯೋಜನೆಯಡಿ ಕೊರೆದ ಕೊಳವೆ ಬಾವಿಗಳಿಗೆ ಪಂಪ್ ಮತ್ತು ಮೋಟಾರ್ಗಳು ಹಾಗೂ ಇತರೆ ಸಾಮಗ್ರಿಗಳು 13 ಜನ ರೈತ ಫಲಾನುಭವಿಗಳಿಗೆ ವಿತರಿಸಲಾಯಿತು. ನಗರದ ಪಾಲಿಟೆಕ್ನಿಕ್ ಹಿಂಭಾಗದ ಮೈದಾನದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಪರಿಕರಗಳ ವಿತರಣೆ ಮಾಡಿದರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ 8, ಕರ್ನಾಟಕ ಆದಿಜಾಂಬವ ಅಭಿವೃದ್ಧಿ ನಿಗಮದಿಂದ 2, ಭೋವಿ ಅಭಿವೃದ್ಧಿ ನಿಗಮದಿಂದ 3 ಸೇರಿದಂತೆ 13 ಜನ ಫಲಾನುಭವಿಗಳಿಗೆ 2022-23ನೇ ಸಾಲಿನ ಕೊಳವೆ ಬಾವಿ ಕೊರೆದಿರುವವರ ಪಂಪು, ಮೋಟಾರ್ ಹಾಗೂ ಕೇಬಲ್ ಅನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂ.ಸಿ. ಸುಧಾಕರ್ ಅವರ ನಿರ್ದೇಶನದ ಮೇರೆಗೆ ವಿತರಣೆ ಮಾಡಲಾಯಿತು ಎಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ರವರು ತಿಳಿಸಿದರು. ರೈತರು ಇದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕಾಗಿ ಜೀವನದಲ್ಲಿ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲಿ ಎಂದು ಶುಭ ಹಾರೈಸಿದರು. 13 ಜನ ಫಲಾನುಭವಿಗಳಿಗೆ ಕೊಳವೆ ಬಾವಿ ಕೊರೆದಿರುವವರು ಪಂಪ್ ಮತ್ತು ಮೋಟಾರ್ಗಳು ವೆಚ್ಚ, ಜಿಐ ಪೈಪುಗಳು, ಕೇಬಲ್, ಗೇಟ್ ವಾಲ್ ಮತ್ತಿತರ ಪೂರಕ ಸಾಮಗ್ರಿಗಳ ವೆಚ್ಚ, ಜಿಎಸ್ಟಿ ಸೇರಿ ಫಲಾನುಭವಿಗಳಿಗೆ ವಿತರಣೆ ಮಾಡಲಾಯಿತು. ಅಂಬೇಡ್ಕರ್ ನಿಗಮದ ಜಿಲ್ಲಾ ವ್ಯವಸ್ಥಾಪಕರು ಮಂಜನ್ ಕುಮಾರ್, ತಾಲೂಕು ಅಭಿವೃದ್ಧಿ ಅಧಿಕಾರಿ ಮಂಜುನಾಥ್ ಕೆ, ನಿಗಮದ ಜಿಲ್ಲಾ ಮಟ್ಟದ ಅಧಿಕಾರಿ ಸೇರಿದಂತೆ ಫಲಾನುಭವಿಗಳಾದ ದೇವಪ್ಪ ಮತ್ತಿತರರು ಉಪಸ್ಥಿತರಾಗಿದ್ದರು. ಅಣ್ಣ ನೀವು ಹೊಟ್ಟೆ ಬರ್ಬೇಡಿ, ನೀವು ನಿಂತ್ಕೊಳ್ಳಿ, ಅಲ್ಲೇ ನಿಂತ್ಕೊಳ್ಳಿ ನೀವು. ನಾವು ನಿಂತ್ಕೊಳ್ಳಿ. ಅಂದರೆ ನೀವು ಬರೀ ಪಂಪು, ಮೋಟ್ರು, ಪೈಪ್ಗಳು ಅದಕ್ಕೆ ಶಂಕರ ಮತ್ತು ಇದರಲ್ಲಿ ಇವತ್ತು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದನೂ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಕೊರೆದಿರ್ತಕ್ಕಂಥ ಕೊಳವೆ ಬಾವಿಗಳಿಗೆ ರೈತ ಫಲಾನುಭವಿಗಳಿಗೆ ಅವರ ಡೆಪ್ತ್ಗೆ ಅನುಸಾರವಾಗಿ, ಅಂದರೆ ಎಷ್ಟು ಅಡಿ ಆಳ ಇಳಿದಿದೆ ಅನ್ನೋದರ ಅನುಸಾರವಾಗಿ ಪಂಪು, ಮೋಟ್ರನ್ನು ಮತ್ತು ಪೈಪ್ಗಳನ್ನು, ಪ್ಯಾನಲ್ ಬೋರ್ಡನ್ನು ವಿತರಣೆ ಮಾಡೋದಕ್ಕೆ ಡಾಕ್ಟರ್ ಎಂ.ಸಿ. ಸುಧಾಕರ್ ಸಾಹೇಬರು ಮಾನ್ಯ ಉನ್ನತ ಶಿಕ್ಷಣ ಸಚಿವರು ನನಗೆ ನೀಡಿರುವ ನಿರ್ದೇಶನದಂತೆ ಅವರ ಅನುಪಸ್ಥಿತಿಯಲ್ಲಿ ನಾನು ಈ ಪಂಪು, ಮೋಟ್ರ್ಗಳನ್ನು ರೈತ ಫಲಾನುಭವಿಗಳಿಗೆ ವಿತರಣೆ ಮಾಡ್ತಾಯಿದ್ದೀನಿ. ಭೋವಿ ಅಭಿವೃದ್ಧಿ ನಿಗಮದಿಂದ 3 ಜನ, ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ 8 ಜನ ಮತ್ತು ಆದಿಜಾಂಬವ ಇವರಿಗೆ 2 ಜನ, ಇಷ್ಟು ಫಲಾನುಭವಿಗಳಿಗೆ ಒಟ್ಟು 13 ಜನ ಫಲಾನುಭವಿಗಳಿಗೆ ಇವತ್ತು ಪಂಪು, ಮೋಟ್ರನ್ನು ವಿತರಣೆ ಮಾಡಿದ್ದೀವಿ. ಇದೊಂದು ಒಳ್ಳೆಯ ಕಾರ್ಯ. ಏನು ಅಂತಂದರೆ ಬಡವರು ಜಮೀನು ಇಟ್ಕೊಂಡಿರ್ತಾರೆ. ಆದಿ ಅನಾಥ ಕಾಲದಿಂದ ತುಳಿತಕ್ಕೆ ಒಳಗಾಗಿರ್ತಕ್ಕಂಥವ್ರು ಜಮೀನು ಏನೋ ಒಂದು 2 ಎಕರೆ 3 ಎಕರೆ ಜಮೀನು ಇಟ್ಕೊಂಡು ಅವರಿಗೆ ಯಾವುದೇ ನೀರಾವರಿ ಸೌಲಭ್ಯ ಇರೋದಿಲ್ಲ. ಅಂಥ ಸೌಲಭ್ಯ ವಂಚಿತ ಆಗಿರ್ತಕ್ಕಂಥವ್ರಿಗೆ ಇವತ್ತು ಸರ್ಕಾರದ ವತಿಯಿಂದ ಈ ಪಂಪು, ಮೋಟ್ರನ್ನು ವಿತರಣೆ ಮಾಡ್ತಾಯಿದ್ದಾರೆ. ಅವರು ಬಾಳಲ್ಲಿ ಒಂದು ಬೆಳಕಾಗಲಿ, ಒಂದು ಒಳ್ಳೆಯ ಆಶಾಭಾವನೆ ಮೂಡಲಿ. ಅವರು ಏನು ಇದುವರೆಗೂ ಕೂಲಿ ಮಾಡ್ತಾಯಿದ್ರು ಎಲ್ಲ ಬೇರೆಯವ್ರ ಜಮೀನುಗಳಲ್ಲಿ ಹೋಗಿ, ಅಂಥವರು ತನ್ನ ಜಮೀನಲ್ಲಿ ದುಡಿತಕ್ಕಂಥ ಒಂದು ಶಕ್ತಿ ಅವರು ತುಂಬಲಿ ಅಂತೇಳಿ ಆ ಭಗವಂತನಲ್ಲಿ ಕೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ಹೇಳ್ತಾ ಮಾನ್ಯ ಉನ್ನತ ಶಿಕ್ಷಣ ಸಚಿವರು ಡಾಕ್ಟರ್ ಎಂ.ಸಿ. ಸುಧಾಕರ್ ಸಾಹೇಬರು ಒಂದು ನಿರ್ದೇಶನದಂತ ನಾನು ಈ ಕೆಲಸವನ್ನು ಇವತ್ತು ಮಾಡಿದ್ದೀನಿ. ಈಗ ಬೋರೆ ಬಿಚ್ಚಮ್ಮ ಈ ಬೇಡ್ಲ ಜಮೀನಿಂದ ಒಂದು ಪೈಪ್ ಎತ್ಕೊಳಗೆ ಏನು ಮಾಡ್ತೀಯಾ? ಪ್ರದೇಶ ನಿಮ್ಮವ್ರದ್ದು ತಾಯಿ ಇನ್ನೇನಿಲ್ಲ, ಇದೆ ಬೋರ್ವೆಲ್ ಚೆನ್ನಾಗಿಲ್ಲ.
నీ పెట్టుతూనే ఉన్నాయి వారం వరకు నీ పెట్టుతూనే ఉండాలా లేకపోతే చూసేది ಎಲ್ಲಿ ಹಾಕಿರೋದು ಕಡೆ ಬಿದ್ದಿದೆ ನೀರು ಮೀಜಿ ಅಜ್ಜ ಇಲ್ಲಿ ಬಾ ಅಜ್ಜ ನಿಧಾನ ನಿಧಾನ ಅಣ್ಣ ನೀವು ಹೊಟ್ಟೆ ಬರ್ಬೇಡಿ ಹೇಳು ಹಾಂ ನೀವು ನಿಂತ್ಕೊಳ್ಳಿ ಅಲ್ಲೇ ನಿಂತ್ಕೊಳ್ಳಿ ನೀವು ನಾವು ನಿಮ್ಮ ಜೊತೆ ಎಷ್ಟು ಜನ ಏನಿಟ್ಟಿದ್ರೆ ಇಲ್ಲೇ ಇಡೋದು Subscribe to my channel. Subscribe to my channel.